ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ. ವಿಶ್ವಕರ್ಮ ಯೋಜನೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದೇನು ಎತ್ತ ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗಿದ್ದರಿಂದ ನಿಮಗೆ ಎಲ್ಲ ರೀತಿಯ ಟ್ರೂ ಇನ್ಫಾರ್ಮೇಷನ್ ನಮ್ಮ ವಿಡಿಯೋದಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಇನ್ನೂ ಟೈಮ್ ಇದೆನಾ ಅಂತ ಕೇಳ್ತಾನೆ ಇದ್ದೀರಾ. ಮತ್ತು ಇನ್ನು ಅಂದರೆ ಗಂಡು ಮತ್ತು ಹೆಣ್ಣು ಇಬ್ಬರು ಕೂಡ ಅರ್ಜಿ ಸಲ್ಲಿಸ್ಬೋದಾ, ಇಬ್ಬರು ಅರ್ಜಿ ಸಲ್ಲಿಸಿದ್ರೆ ಲೋನ್ ಸಿಗುತ್ತಾ ಅಂತ ಅದೊಂದು ಕ್ವಶನ್ನ ಕೇಳ್ತಾ ಇದ್ದೀರಾ. ಮತ್ತು ಇನ್ನು ನಮಗೆ ಕಾಲ್ ಬಂದಿಲ್ಲ ಮೇಡಮ್, ಏನು ಮಾಡಬೇಕು ಅಂತ ಅದನ್ನು ಕೂಡ ಕೇಳ್ತಾ ಇದ್ದೀರಾ. ಇದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲೇ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಇನ್ನು 1,00,000 ಲೋನ್ ಬರೋದು ನಿಜನಾ ಅಂತ ಕೇಳ್ತಾ ಇದ್ದೀರಾ. ಇನ್ನೊಂದು ಕ್ವಶನ್ ಬಂದುಬಿಟ್ಟು ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ದಾರೆ, ಅದು ಕೂಡ ನಿಜನಾ ಅಂತ ಕೇಳ್ತಾ ಇದ್ದೀರಾ. ಇದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ವಿತ್ ಪ್ರೂಫ್ ಒಂದಿಗೆ. ಓಕೆನಾ? ನಮ್ಮ ಚಾನಲ್ನ ಫಸ್ಟು ಪಟ್ಟನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಫಸ್ಟ್ನೇ ಕ್ವಶನ್ ಏನಪ್ಪ ಅಂದರೆ, ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಇನ್ನೂ ಟೈಮ್ ಇದೆ. ಯಾವುದೇ ರೀತಿಯ ಟೈಮ್ ಲಿಮಿಟನ್ನು ಇವರು ಕೊಟ್ಟಿಲ್ಲ. ಇನ್ನೂ ಟೈಮ್ ಇದೆ, ನೀವು ಆರಾಮಾಗೆ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು. ಈ ಅಪ್ಲಿಕೇಶನ್ ಹಾಕೋಕ್ಕೆ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಬೇಕು, ತದನಂತರ ನಿಮ್ಮದು ಯಾವುದಾದ್ರೂ ಒಂದು ಫೋಟೋ ಇದ್ದರೂ ಕೂಡ ಬೇಕು. ಇದಿಷ್ಟು ಅಪ್ಲಿಕೇಶನ್ ಹಾಕೋಕ್ಕೆ ಬೇಕಾಗಿರೋದು. ಇನ್ನು ಕೆಲವರು ಅಪ್ಲಿಕೇಶನ್ ಹಾಕಿದವರು ನನಗಿನ್ನೂ ಅಮೌಂಟ್ ಬಂದಿಲ್ಲ, ನನಗಿನ್ನೂ ಕಾಲ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ. ಟ್ರೈನಿಂಗ್ ಆದರೂ ನನಗಿನ್ನೂ ಟ್ರೈನಿಂಗ್ ಆಗಿದೆ, ಬಟ್ ನನಗಿನ್ನೂ ಟೈಲರಿಂಗ್ ಮಿಷಿನ್ ಬಂದಿಲ್ಲ, ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ. ಇದು ಎರಡನೇ ಕ್ವಶನ್. ಇಲ್ಲಿ ನೋಡಿ, ನಿಮ್ಮದು ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ, ಪಿ ಎಮ್ ವಿಶ್ವಕರ್ಮ ಯೋಜನೆ ಆ ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ನಿಮ್ಮದು ಫೋನ್ ನಂಬರು ಅಲ್ಲಿ ಕ್ಯಾಪ್ಚ್ ಕೊಟ್ಟಿರ್ತಾರೆ, ಅದನ್ನು ಹೊಡೆದ್ರೆ ನಿಮ್ಮದು ಸ್ಟೇಟಸ್ ಎಲ್ಲಿಗಾಗಿದೆ, ನಿಮ್ಮದು ಸೆಕೆಂಡ್ ಸ್ಟೇಜಲ್ಲಿದೆಯಾ, ಥರ್ಡ್ ಸ್ಟೇಜಲ್ಲಿದೆಯಾ, ಫಸ್ಟ್ ಸ್ಟೇಜಲ್ಲಿದೆಯಾ, ಅದೆಲ್ಲದನ್ನು ಕೂಡ ವೇರಿಫಿಕೇಷನ್ ಮಾಡ್ತಾರೆ. ತದನಂತರ ಏನು ಮಾಡ್ತಾರೆ, ನಿಮಗೆ ಹೊಲಿಗೆ ಯಂತ್ರವನ್ನು ಮಂಜೂರು ಮಾಡ್ತಾರೆ. ಇನ್ನು ಥರ್ಡ್ ಕ್ವಶನ್ ಬಂದುಬಿಟ್ಟು, ಹೊಲಿಗೆ ಯಂತ್ರನ ನಿಜವಾಗ್ಲೂ ಕೊಡ್ತಾರಾ ಅಂತ. ಹೌದು, ಯಾವುದೇ ರೀತಿಯ ಡೌಟ್ ಬೇಡ. ನಿಮಗೆ ಟ್ರೈನಿಂಗನ್ನು ಕೊಟ್ಟು ಟ್ರೈನಿಂಗಿಗೆ ಬರೋಕ್ಕೆ ನಿಮಗೆ 500 ರುಪೀಸನ್ನು ಕೂಡ ಕೊಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ, ನಿಮಗೆ ವೇರಿಫಿಕೇಷನಿಗೆ ಬಂದಮೇಲೆ ಲೋನನ್ನು ವೇರಿಫಿಕೇಷನಿಗೆ ಬರ್ತಾರಾ ಅಂತ ಕೇಳ್ತಿದ್ರ. ಮಸ್ಟ್ ಆ್ಯಂಡ್ ಶುಡ್ ಆಗಿ ಬ್ಯಾಂಕ್ನವರೇ ವೇರಿಫಿಕೇಷನಿಗೆ ಬರ್ತಾರೆ. ಬಂದಮೇಲೆ ನಿಮಗೆ ಲೋನನ್ನು ಸ್ಯಾಂಕ್ಷನ್ ಮಾಡಬೇಕಾ ಅಥವಾ ಬೇಡವಾ ಅಂತ ಅವ್ರ ಕೈಯಲ್ಲಿರುತ್ತೆ. ಆಲ್ಮೋಸ್ಟ್ 90% ಪೀಪಲ್ಸಿಗೆ ಲೋನನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಲೋನು ಕೂಡ ಬರ್ತಾ ಇದೆ. 40% ಇಂಟ್ರೆಸ್ಟು ಕೂಡ ನೀವು ಪೇ ಮಾಡಬೇಕಾಗಿರುತ್ತೆ. ಬಟ್ ಮಂತ್ಲಿ ನೀವು ಪೇ ಮಾಡಬೇಕಾಗಿರುತ್ತೆ. ಇಂಟ್ರೆಸ್ಟ್ ಜೊತೆ ಅಮೌಂಟು. ಇಂಟ್ರೆಸ್ಟು ಪ್ಲಸ್ ಅಮೌಂಟು ಏನಿದೆಯಾ, ಎಷ್ಟು ಹೇಳ್ತಾರೋ ಬ್ಯಾಂಕ್ನವರು, 14 ತಿಂಗಳಿಗೆ ಎಷ್ಟು ಬರುತ್ತೋ ಅಷ್ಟನ್ನು ಅವ್ರು ಪೇ ಮಾಡೋಕ್ಕೆ ಹೇಳ್ತಾರೆ. ಅಮೌಂಟ್ ಮಾತ್ರ 1,00,000 ಲೋನ್ ಖಂಡಿತವಾಗಿಯೂ 100ಗೆ 200% ಎಲ್ರಿಗೂ ಕೂಡ ಬಂದಿದೆ. ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರನ್ನಾದರೂ ಬೇಕಾದ್ರೆ ಇದ್ದರೆ ನೀವು ಕೇಳಿ ವಿಚಾರಿಸ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ಟೈಲರಿಂಗ್ ಮಿಷಿನ್ ಕೊಡ್ತಾರಾ ಅಂತ ಕೇಳ್ತಿದ್ದೀರಾ. ನೋಡಿರಿ, ಈ ಟೈಲರಿಂಗ್ ಮಿಷಿನು ಕೊಡ್ತಾರೆ. ಟೈಲರಿಂಗ್ ಮಿಷಿನ್ ಕೊಟ್ಟು ಏನು ಮಾಡ್ತಾರೆ ಅಂದರೆ, ಪ್ರತಿಯೊಂದು ಸೀಸರ್ ಇರ್ಬೋದು, ಒಂದು ಥ್ರೆಡ್ಡಿಂದ ಹಿಡಿದು ಸೂಜಿಯಿಂದ ಹಿಡಿದು ಅದಕ್ಕೆ ಸೂಜಿ ಏರ್ಸೋಕ್ಕೆ ಒಂದು ಇದನ್ನಿಂದ ಹಿಡಿದು ಪ್ರತಿಯೊಂದೂ ಕೂಡ ಟೈಲರಿಂಗ್ ಮಿಷಿನು ಕೂಡ ಕೊಡ್ತಾರೆ. ಬಟ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಇದೆಲ್ಲದಕ್ಕೂ ಕೂಡ ಟೈಮನ್ನು ತಗೊಳ್ಳುತ್ತೆ. ಕೆಲವೊಬ್ಬರು ನನಗೆ ಕಾಲ್ ಬಂದಿಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಮೆಸೇಜ್ ಮಾಡ್ತೀರಾ. ಕಾಲ್ ಬಂದಿಲ್ಲ ಅಂದರೆ ನಿಮ್ಮದು ಸ್ಟೇಟಸ್ ಎಲ್ಲಿದೆ, ನಿಮ್ಮದು ಅಪ್ಲಿಕೇಶನ್ ಅರ್ಜಿ ಹಾಕಿರ್ತೀರಲ್ಲ, ಅಪ್ಲಿಕೇಶನ್ ನಂಬರ್ ತೊಗೊಳ್ಳಿ. ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ಎಲ್ಲಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗದೇ ಇದ್ದರೆ ನೀವು ಹೊರಗೆ ಹೋಗಿ ಚೆಕ್ ಮಾಡಿಸ್ಕೊಂಬರ್ಬೋದು. ಇದಕ್ಕೆ ಬೋತ್ ಹೆಣ್ಣು ಮತ್ತು ಗಂಡು ಇಬ್ಬರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಯಾವುದೇ ರೀತಿಯ ಟೈಮ್ ಲಿಮಿಟು ಕೂಡ ಇಲ್ಲ. ಮತ್ತು ಗಂಡು ಮಕ್ಕಳೇ ಹಾಕಬೇಕು, ಹೆಣ್ಮಕ್ಳೇ ಹಾಕಬೇಕು ಅಂತ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಕೂಡ ಇರೋದಿಲ್ಲ. ಇದು ಒಂದು ಒಳ್ಳೆ ಸದುಪಯೋಗ ಅಂತಲೇ ಹೇಳ್ಬೋದು. 40% ಇಂಟ್ರೆಸ್ಟು ಈವನ್ ಬ್ಯಾಂಕಲ್ಲೂ ಕೂಡ ಸಿಗೋದಿಲ್ಲ. ಹಾಗಾಗಿ ನೀವು ಈ ಯೋಜನೆಯನ್ನು ಉಪಯುಕ್ತ ಪಡ್ಕೊಳ್ಳೋದು ತುಂಬ ಮುಖ್ಯನೇ ಅಂತಲೇ ಹೇಳ್ತೀನಿ. ಇನ್ನೂ ಏನಾದರೂ ಇದ್ದರೆ ಮೆಸೇಜ್ ಮಾಡಿ. ಆ ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡ್ತೀನಿ. ಇನ್ನು ಇ ಶ್ರಮ್ ಕಾರ್ಡು, ಅದು ಕೂಡ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅದನ್ನು ಕೂಡ ನೀವು ಇ ಶ್ರಮ್ ಕಾರ್ಡನ್ನು ಮಾಡಿಸ್ಕೊಳೋದನ್ನು ಮರಿಬೇಡಿ. ಇನ್ನು ಬೆಳೆ ವಿಮೆ ಇದೆಯಲ್ಲ, ಬೆಳೆ ವಿಮೆಗೆ ಅಂದರೆ ಬೆಳೆ ಇನ್ಶೂರೆನ್ಸ್ ಅದು. ಅದನ್ನು ಕೂಡ ನೀವು ಅಮೌಂಟನ್ನು ಇಯರ್ಲಿ ಕಟ್ಟಬೇಕಾಗಿರುತ್ತೆ. ಅದನ್ನು ಕೂಡ ಕಟ್ಟೋದನ್ನ ಮರಿಬೇಡಿ. ಕಟ್ಟೋದ್ರಿಂದ ಏನಾಗುತ್ತಪ್ಪ ಅಂದರೆ, ನಿಮಗೆ ಏನಾದರೂ ಬೆಳೆ ವಿಮೆ ಆದಾಗ
ಬೆಳೆ ನಾಶ ಆದಾಗ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಭತ್ತಕ್ಕಿಷ್ಟು, ರಾಗಿಗಿಷ್ಟು, ಗೋಧಿಗಿಷ್ಟು, ಮೆಕ್ಕೆಜೋಳಕ್ಕಿಷ್ಟು ಈ ರೀತಿ ಮಾಡಿರ್ತಾರೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.